ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ನನ್ನ ವ್ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ 2024 ಕೆಲವೊಂದು ಬದಲಾವಣೆಗಳನ್ನ ತಂದಿರ್ಬೋದು ಎಲ್ಲರ ಜೀವನದಲ್ಲೂ. ಕೆಲವರಿಗೆ ಗ್ರೋ ಆಗಿರ್ಬೋದು, ಕೆಲವರು ಸ್ವಲ್ಪ ಲೋ ಫೀಲ್ ಆಗಿರ್ಬೋದು. ಬಟ್ ವಾಟ್ ಎವರ್ ಇಟ್ ಮೇ ಬಿ 2024 ಅಂತೂ ಮುಗೀತು. ಇನ್ನು 2025 ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಬೆಳಗ್ಗೆ ವಿಡಿಯೋ ಮಾಡಬೇಕಂತ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನೆನ್ನೆ ನೈಟ್ 12:30 ತನಕ ಆಯಿತು. ಆಮೇಲೆ ಮಲಗಿದ್ದು ಅರೌಂಡ್ 1 ಅಂತ ಅನ್ಕೋತೀನಿ. ಸೊ ಹಾಗಾಗಿ ಬೆಳಗ್ಗೆ ಎದ್ದೇಳೋಕ್ಕೆ ಆಗಲಿಲ್ಲ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟು ಏನು ಕೂಡ ಪ್ಲ್ಯಾನಿಂಗೂ ಆಗಿರಲಿಲ್ಲ. ನನಗೂ ಸ್ಕೂಲಿಗೆ ಬೇಗ ಒಂದು 10 ಮಿನಿಟ್ಸ್ ಬೇಗ ಹೋಗೋದಿತ್ತು. ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಗಡಿಬಿಡಿನಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕಾಯ್ತು. ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ಮಿನಿಮಮ್ ಒಂದು 1 ಅವರ್ ಅಂತೂ ಮುಂಚೆಯಿಂದನೇ ಶುರು ಮಾಡಬೇಕು, ಏನೇ ಕೆಲಸ ಮಾಡೋದಾದ್ರೂ. ಇಲ್ಲ ನಾವು ವಿಡಿಯೋ ಮಾಡಿಕೊಂಡು ಅದೇ ಆ್ಯಂಗಲ್ ಚೇಂಜ್ ಮಾಡಿ ಫೋನಲ್ಲಿ ಇಟ್ಟು ಮಾಡೋ ತನಕ ಆಗೋದೇ ಇಲ್ಲ ಟೈಮು. ಹಂಗಾಗ್ಬಿಟ್ಟು ಬೆಳಗ್ಗೆ ವಿಡಿಯೋ ಮಾಡಲಿಲ್ಲ. ಬಟ್ ಬ್ರೇಕ್ಫಾಸ್ಟಿಗೆ ನಾನೇನು ಪ್ಲ್ಯಾನ್ ಮಾಡದೆ ಹೋದರೂ ಚೆನ್ನಾಗೇ ಮಾಡಿದೆ. ಉಂಡೆ ಕಡುಬು ಅಂತ ಮಾಡ್ತಾರಲ್ಲ, ಇಡ್ಲಿ ರವೆ ಬಳಸಿ ಅಥವಾ ಅಕ್ಕಿ ರವೆ ಬಳಸಿ ಉಂಡೆ ಕಡುಬು ಮಾಡಿ, ಶಾವಿಗೆ ಪಾಯಸ ಮಾಡಿ, ಹಿದ್ಕಿದವರೆ ಬೇಳೆ ಇತ್ತು. ಆ್ಯಕ್ಚುಲಿ ಹಿದ್ಕಿದವರೆ ಬೇಳೆ ಬಂದುಬಿಟ್ಟು ಒಂದು ರೆಸಿಪಿಗೆ ಅಂತ ಅಂದ್ಬಿಟ್ಟು ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಎಮರ್ಜೆನ್ಸಿ ನನಗೆ ಅದೇ ಇದ್ದಿದ್ದು. ಹಾಗಾಗ್ಬಿಟ್ಟು ಅದನ್ನು ಹಾಕಿ ಸಾಂಬಾರು ಮಾಡಿದೆ. ಕಡುಬಿಗೂ ಆಗುತ್ತೆ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅದನ್ನ ಮಾಡಿದ್ದೆ. ಸೊ ಕ್ವಿಕ್ಕಾಗಿ ಎಲ್ಲ ಆಗೋಯ್ತು. ವಿತಿನ್ 1 ಅವರ್ 1.5 ಅವರೊಳಗೆ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗಿ ಬಂದು ಇಷ್ಟು ತನಕ ಅದು ಇದು ಕೆಲಸ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ನಾವೆಲ್ಲೂ ಆಚೆ ಹೋಗ್ಲಿಕ್ಕೆ ಆಗಲಿಲ್ಲ, ಪ್ಲ್ಯಾನಿಂಗ್ ಇಲ್ಲ. ಸೊ ಇವತ್ತು ಹೋಗೋಣ ಅಂತಂದ್ಬಿಟ್ಟು ಹೊರಟಿದ್ದೀನಿ. ಸೊ ಎಲ್ಲಿ ಹೋಗ್ತೀವಿ ಏನು ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಹಾಗೆ ಅದಕ್ಕೂ ಮುಂಚೆ ನಾನು ಒಂದು ವಿಷಯ ಶೇರ್ ಮಾಡಬೇಕಿತ್ತು. ನನಗೆ ಇದುವರೆಗೂ ಯೂಟ್ಯೂಬಲ್ಲಿ ಎಷ್ಟು ದುಡ್ಡು ಬಂದಿದೆಯಾ ಅನ್ನೋ ಒಂದು ವಿಷಯಕ್ಕೆ ಆನ್ಸರ್ ಕೊಡಬೇಕಿತ್ತು. ನನಗೆ ನನ್ನ ಅಂದರೆ ಸುತ್ತಮುತ್ತ ಇರೋರು, ನನ್ನ ವಿಡಿಯೋಸ್ ನೋಡೋರು ಕೆಲವರು ಕೇಳ್ತಾರೆ, ನಾವು ದುಡ್ಡು ಬರ್ತಿದೆಯಾ ಏನು ಅಂತಂದ್ಬಿಟ್ಟು. ಅದಕ್ಕೆ ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ. ಇದುವರೆಗೂ ನನಗೆ ಯೂಟ್ಯೂಬಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಬಂದಿಲ್ಲ. ಸೊ ಅದಕ್ಕೆ ಆದಂತಹ ರೂಲ್ಸ್ ಇದೆ ಯೂಟ್ಯೂಬಲ್ಲಿ. ಇಷ್ಟು ಸಬ್ಸ್ಕ್ರೈಬರ್ ಆಗಬೇಕು, ಇಷ್ಟು ವಾಚ್ ಅವರ್ ಆಗಬೇಕಂತ. ನಂದು ಸಬ್ಸ್ಕ್ರೈಬರ್ಸು ಆಗಿದ್ದಾರೆ, 1.5K ಇದೆ. ಜೊತೆಗೆ ವಾಚ್ ಅವರ್ ಕೂಡ 4000 ಕಂಪ್ಲೀಟ್ ಆಗಿದೆ. ಮಾನಿಟೈಸೇಷನ್ ಕೂಡ ಆನ್ ಆಗಿದೆ ಚಾನಲ್ದು. ಬಟ್ ಯಾವುದೇ ರೀತಿಯ ಪೇಮೆಂಟ್ ಬಂದಿಲ್ಲ. ಅರ್ನಿಂಗ್ಸ್ ಆಗ್ತಾ ಇದೆ, ಬಟ್ ತುಂಬ ಲೋ ಅರ್ನಿಂಗ್ಸ್. ಮಿನಿಮಮ್ ಇಷ್ಟು ವ್ಯೂಸ್ ಅಂತ ಹೋಗಬೇಕಿರುತ್ತೆ ಅರ್ನಿಂಗ್ಸಿಗೆ. ನನ್ನ ವಿಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ, ತುಂಬ ಕಡಿಮೆ ಅಂದರೆ ಲೀಸ್ಟಲ್ಲಿದೆ ವ್ಯೂಸು. ಮುಂಚೆ ಆದರೂ ಹೋಗ್ತಿತ್ತು, ಇವಾಗಂತೂ ಇತ್ತೀಚೆಗೆ ವ್ಯೂಸ್ ಹೋಗ್ತಿಲ್ಲ. ಬಿಕಾಸ್ ನಾನು ವಿಡಿಯೋನ ರೆಗ್ಯುಲರಾಗಿ ಹಾಕ್ತಿಲ್ಲ. ಹಾಗಾಗಿಬಿಟ್ಟು ಅದಕ್ಕೆ ಗ್ರೋ ಆಗೋಕ್ಕೆ ಅದರದ್ದೇ ಆದಂತಹ ಟೈಮ್ ನಾವು ಕೊಡಬೇಕಾಗತ್ತೆ. ನಾನು ಆ ಟೈಮ್ನ ಹೆಚ್ಚಾಗಿ ಕೊಡ್ತಾ ಇಲ್ಲ ಅಂದ್ಕೋತೀನಿ ಕೊಡೋಕೆ ಆಗ್ತಾ ಇಲ್ಲ ನನಗೆ. ಸೊ ನಂಗೆ ಬೇಜಾರಿದೆ. ಇವನ್ ಮಾನಿಟೈಸ್ ಆಗಿರೋದು ಕೂಡ 1 ಇಯರ್ ಆಗ್ತಾ ಬಂತು. 1 ಇಯರ್ ಆಯಿತು, ಆಲ್ರೆಡಿ ಆಗಿಲ್ಲ ಅಂದರೆ ಈ ವಿಡಿಯೋ ಇನ್ನೇನು 4-5 ಡೇಸ್ ಆದರೆ ನಾನು ಹಾಕಿರೋ ಒಂದೇ ವಿಡಿಯೋಯಿಂದ ನನಗೆ ಮಾನಿಟೈಸ್ ಆಗಿದ್ದು. ಆ ವಿಡಿಯೋ ಕೂಡ 365 ಡೇಸ್ ಹೋಗಿಬಿಡತ್ತೆ. ಅದ್ರದ್ದು ಕೂಡ ವಾಚ್ ಅವರ್ ಹೋಗಿಬಿಡುತ್ತೆ ನನಗೆ. ಅದರಿಂದನೇ ವಾಚ್ ಅವರ್ ಆಗಿದ್ದು ನನಗೆ. ಸೊ ನನಗೆ ಅದು ರಿಯಲಿ ತುಂಬ 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 ಮನಸ್ಸಿಗೆ ಬೇಜಾರಾಗ್ತಿದೆ. ಇಷ್ಟು ದಿವಸ ಏನೂ ಅನ್ನಿಸ್ತಿರಲಿಲ್ಲ, ಬಟ್ ಇವಾಗ ಸಖತ್ತು ಫೀಲ್ ಆಗ್ತಿದೆ. ನನಗೆ ಸಿಕ್ಕಿರೋದು ಕೂಡ ಕಳೆದು ಹೋಗ್ತಿದೆಯಲ್ಲ ಅಂತ. 2024 ಸ್ಟಾರ್ಟಿಂಗಲ್ಲೇ ಚಾನಲ್ ಮಾನಿಟೈಸ್ ಆಯಿತು. ಈ 2025 ಸ್ಟಾರ್ಟಿಂಗಲ್ಲೇ ಎಲ್ಲಿ ಮಾನಿಟೈಸೇಷನ್ ನನಗೆ ಡಿಸೇಬಲ್ ಆಗುತ್ತೋ ಅಂತ ನನಗೆ ಒಂದು 90% ನನಗೆ ಆಗುತ್ತೆ ಅಂತಲೇ ಇರೋದು. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನನಗೆ ನಾನು ಯೂಟ್ಯೂಬ್ ಓಪನ್ ಮಾಡಿ 2 ಇಯರ್ಸ್ ಆದರೂ ಕೂಡ ಯಾವುದೇ ರೀತಿಯ ಗ್ರೋ ಆಗಲಿಲ್ಲ ಅನ್ನೋ ಕಾರಣಕ್ಕೆ. ಬಟ್ ಅದು ಒಂದು ಕಾರಣ. ಇನ್ನೊಂದು, ನನಗೆ ಟೀಚಿಂಗು ಸ್ವಲ್ಪ ಇಷ್ಟ ಇತ್ತು ಮುಂಚೆಯಿಂದನೂ. ನನಗೆ ಅದರದ್ದೇ ಒಂಥರ ಪ್ಯಾಷನ್. ಹಾಗಾಗ್ಬಿಟ್ಟು ನಾನು ಆ ಸೈಡ್ ಸಿಕ್ಕಿದ ತಕ್ಷಣ ಆ ಕಡೆ ಜಂಪ್ ಆದೆ ಅಷ್ಟೇ. ಬಟ್ ಇವಾಗ ಒಂಥರ ಬೇಜಾರಾಗ್ತಿದೆ, ನಾನು ಯೂಟ್ಯೂಬ್ ಮಾನಿಟೈಸ್ ಆದಮೇಲೆ ಬಿಟ್ಟು ಹೋದ್ನಲ್ಲ ಅಂತಂದ್ಬಿಟ್ಟು. ಬಟ್ ಇಟ್ಸ್ ಓಕೆ, ಏನೇನು ಆಗಬೇಕದು ಹಾಗೆ ಆಗುತ್ತೆ. ಹಾಗಾಗಿ ಏನು ಬೇಜಾರಿಲ್ಲ. ಆ್ಯಂಡ್ ಆಗಲೇ ಹೇಳ್ದಂಗೆ ಯೂಟ್ಯೂಬಲ್ಲಿ ನನಗೆ ಇದುವರೆಗೂ ಯಾವುದೇ ರೀತಿಯ ಪೇಮೆಂಟ್ಸ್ ಬಂದಿಲ್ಲ. ಬಟ್ ವಿಡಿಯೋ ಹಾಕೋದು ಹಾಕೋಣ ಬೇಡವೋ ಅನ್ನೋ ತುಂಬ ಕನ್ಫ್ಯೂಷನ್ ಇತ್ತು. ಬಟ್ ಇತ್ತೀಚೆಗೆ ಹಿಂಗೆ ಒಂದು ರೀಸೆಂಟಾಗಿ ನಾನು ಹಳೆ ವೀಡಿಯೋಸ್ ಏನೋ ತೆಗೆದು ನೋಡಿದಾಗ ಒಂಥರ ಹಳೆಯದೆಲ್ಲ ಮೆಮೊರೀಸ್ ಚೆನ್ನಾಗಿ ಅನಿಸುತ್ತೆ. ನಾವು ನಮ್ಮ ಮನೇಲಿದ್ದಿದ್ದು ಅದೆಲ್ಲ ಹಿಂಗೆಲ್ಲ ಮಾಡಿದ್ವಾ ಅಂತ ಅನಿಸ್ತಿರುತ್ತೆ. ಹಾಗಾಗಿ ನೋಡೋಣ, ನಂಗೆ ಸಾಧ್ಯ ಆದಾಗೆಲ್ಲ ವಿಡಿಯೋ ಹಾಕ್ತೀನಿ. ಇಫ್ ಇಟ್ ಪಾಸಿಬಲ್ ರೆಗ್ಯುಲರ್ ಹಾಕೋಕ್ಕಾದರೂ ಕೂಡ ಅದನ್ನು ಟ್ರೈ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಏನೇನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. 2025 ಹೋಪ್ ಫಾರ್ ದ ಬೆಸ್ಟ್. ಚೆನ್ನಾಗಿ ಗ್ರೋ ಆಗೋಕ್ಕಂತೂ ಟ್ರೈ ಮಾಡೋಣ.
ಇದು ನನಗೆ ಇದೊಂಥರ ಪ್ಯಾಷನ್ ಆದರೆ ಆ ಕಡೆದೊಂಥರ ಪ್ಯಾಷನ್. ಸೊ ನನ್ನ ಯಾವಾಗಲೂ ನನ್ನದು ಏನಿರುತ್ತೆ ಅಂದರೆ ಪಾಸಿಟಿವ್ ಮೈಂಡ್ ಆಗಿರ್ತೀನಿ. ಏನೇ ಆದರೂ ಬಿಟ್ಟು ಕೊಡಬಾರ್ದು, ಅದನ್ನು ಮಾಡೇ ಮಾಡ್ತೀವಿ ಅನ್ನೋದೊಂದು ಮಾಡಲೇಬೇಕು, ಅದೊಂದು ಇರುತ್ತೆ. ಇದು ಗೋಲ್ ಅಚೀವ್ ಮಾಡಬೇಕಂತ, ಅದನ್ನು ಮ್ಯಾಕ್ಸಿಮಮ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಓಕೆ, ನೋಡೋಣ ಏನೇನಾಗುತ್ತೆ ಅಂತಂದ್ಬಿಟ್ಟು. ಓಕೆನಾ, ಬನ್ನಿ ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಔಟ್ಸೈಡ್ ಹೋಗೋ ಪ್ಲ್ಯಾನ್ ಇದೆ, ಹೋಗೋಣ. ನನ್ನ ಮಕ್ಕಳು ಕೂಡ ರೆಡಿಯಾಗಿ ಕೂತಿದ್ದಾರೆ. ಆ್ಯಂಡ್ ಸೊ ಇವತ್ತು ನಾನು ವೇರ್ ಮಾಡಿರೋ ಕುರ್ತಿ ಬಂದುಬಿಟ್ಟು ನಾನು ಒಂದು 1 ವೀಕ್ ಕೆಳಗೆ ಟ್ರೆಂಡ್ಸಿಗೆ ಹೋಗಿದ್ದೆ. 1 ವೀಕ್ ಅಲ್ಲ, ಒಂದು 4-5 ಡೇಸ್ ಕೆಳಗೆ ಟ್ರೆಂಡ್ಸ್ಗೆ ಹೋಗಿದ್ದೆ. ಅಲ್ಲಿ ತೊಗೊಂಡು ಬಂದಿದ್ದು ಚೆನ್ನಾಗಿತ್ತು, ಇಷ್ಟ ಆಯಿತು. ಒಂದಿಷ್ಟು ಕುರ್ತೀಸ್ ಬೈ ಮಾಡೋಣ ಅಂತ ಹೋಗಿದ್ದೆ, ಬಟ್ ನನಗೆ 2 ಚೆನ್ನಾಗಿ ಸಿಕ್ಕಿದ್ದು, 2 ತೊಗೊಂಡು ಬಂದಿದ್ದೆ. ಅದರಲ್ಲಿ ಇವತ್ತು ಇದನ್ನ ವೇರ್ ಮಾಡಿದ್ನಿ. ಸೊ ಬನ್ನಿ ನೆಕ್ಸ್ಟ್ ಹೇಗೋಗುತ್ತೆ ವಿಡಿಯೋ ಅಂತ ತೋರಿಸ್ತೀನಿ. ಒಂದು ಶಾಪಿಂಗ್ ಮಾಡಲಿಕ್ಕಿದೆ, ಇವತ್ತೇ ತೊಗೊಬೇಕಂತ ವೆಯ್ಟ್ ಮಾಡ್ತಿದ್ದೆ. ಒಂದು ಪುಟ್ಟ ಥಿಂಗ್ ಅಷ್ಟೇ. ಸೊ ಎಲ್ಲ ಮುಗಿಸ್ಕೊಂಡು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ಈಗ ಒಂದು ವಾಚ್ ತೊಗೊಳ್ಳೋಣ ಅಂತ ಬಂದೆ. ಇದು ತುಂಬ ವರ್ಷದಿಂದ ಪೆಂಡಿಂಗ್ ಇತ್ತು ಅಂತ ಅನಿಸುತ್ತೆ. ಗೋಲ್ಡ್ ಕಲರ್ದು ವಾಚ್ ಒಂದಿತ್ತು, ಅದು ತುಂಬ ದಿವಸ ಹಳೇದಾಗ್ಬಿಟ್ಟಿತ್ತು ಮತ್ತು ಹಾಳಾಗಿದೆ. ಹಾಗಾಗ್ಬಿಟ್ಟು ತೊಗೋಬೇಕಂತ ಎಷ್ಟು ದಿವಸನ ಅಂದ್ಕೊಂಡು ತೊಗೊಳಕ್ಕಾಗಿರಲಿಲ್ಲ. ಗೊತ್ತಿಲ್ಲ ಯಾಕೆ ಹಂಗಾಯ್ತು ಅಂತಂದ್ಬಿಟ್ಟು. ಸೊ ಅದಕ್ಕೆ ಈ ಸರಿ ಏನಾದರೂ ಆಗಲಿ ತೊಗೊಳ್ಳೇಬೇಕು. ಸೊ ಓಕೆ, Jan 1 ತೊಗೊಂಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ತೊಗೊಳಕ್ಕೆ ಬಂದೆ. ನಂದೇನಿದ್ರು ಸ್ವಲ್ಪ ಕ್ವಿಕ್ ಶಾಪಿಂಗು, ಆದಷ್ಟು ಏನಾದರೂ ಒಂದು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನು ಬಂದು ಅದೇ ಥರದ್ದು ಸಿಕ್ಕರೆ ತೊಗೋತೀನಿ, ಇಲ್ಲ ಅಂದರೆ ಬಿಟ್ಬಿಡ್ತೀನಿ. ಸೊ ನನಗೆ ಅಂದ್ಕೊಂಡಂಗೆ ಸಿಕ್ತು. ಬಟ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ನಾನೊಂದು ಬಜೆಟ್ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದೆ, ಅಷ್ಟರಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಬೇರೆದೆಲ್ಲ ಚೆನ್ನಾಗಿರೋದಿತ್ತು, ಸ್ವಲ್ಪ ಹೈ ಬಜೆಟ್ ಹೈಯಲ್ಲಿತ್ತು. ನಾನು ಅಂದ್ಕೊಂಡಕ್ಕಿಂತ ಡಬಲ್ ಪ್ರೈಸಲ್ಲಿತ್ತು. ಅದಾದಮೇಲೆ ಬಿಲ್ಲೆಲ್ಲ ಆದಮೇಲೆ ಅದನ್ನು ನೋಡಿದೆ ನಾನು, ಸ್ವಲ್ಪ ಯಾಕೋ ಕಣ್ಣಿಗೆ ಬಿತ್ತು. ಆಮೇಲೆ ಅಯ್ಯೋ ಆದರೂ ಆಗ್ತಿತ್ತು, ಅದನ್ನೇ ತೊಗೊಬಿಡ್ಬೇಕಿತ್ತು, ಬಿಲ್ ಆಗಿಬಿಡ್ತಲ್ಲ ಅಂತ ಅಂದ್ಕೊಂಡು. ಸೊ ನನ್ನ ಹಸ್ಬೆಂಡ್ ಇರಲಿ ಬಾ ಮತ್ತೆ ತೊಗೊಳ್ಳೋ ಅಂತ, ಇನ್ನೊಂದು 4-5 ತಿಂಗಳು ಬಿಟ್ಟು ಅಂತಂದ್ಬಿಟ್ಟು ಹೋದ್ವಿ. ವಿತಿನ್ ಹಾಫ್ ಆನ್ ಅವರಲ್ಲಿ ನಾನು ಶಾಪಿಂಗ್ ಮುಗಿದೋಯ್ತದು ಅಷ್ಟೇ. ಒಂದೇ ಅಲ್ಲಿ ಹೋಗಿ ನೋಡಿಕೊಂಡು ನಂಗೆ ಇಷ್ಟ ಆಯಿತು, ತೊಗೊಂಡು ಬಂದೆ. ಅದಾದಮೇಲೆ ಇಲ್ಲಿ ಸಿಟಿ ಸೆಂಟ್ರಿಗೆ ಬಂದ್ವಿ. ಸೊ ಇವತ್ತು ಮೂವಿ ಹೋಗೋಣ ಅಂತಂದ್ಬಿಟ್ಟು, ಮುಫಾಸ ಬಂದಿದ್ದೆಲ್ಲ ಅದಕ್ಕೆ ನಮ್ಮ ಲಿಖಿತಿಗೆ ತೋರಿಸ್ಕೊಂಡು ಬರೋಣ, ಅವ್ರಿಗೆ ಒಂದು ಮೂವಿ ಟೈಮ್ ಚೆನ್ನಾಗಿರುತ್ತೆ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು. ಹಾಗೆಯೇ ಒಂದು ಮೊಬೈಲಲ್ಲಿ ಒಂದು ರೆಸಿಪಿ ನೋಡಿದೆ. ಸೊ ಕ್ವಿಕ್ಕಾಗಿ ಯಾಕೋ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು ಅಂತಂದ್ಬಿಟ್ಟು ಮಾಡಿದೆ. ನನಗೆ ಅದಕ್ಕೆ ಬೇಕಾಗಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇತ್ತು ಮನೇಲಿ. ಸೊ ಅದು ಹೆಂಗಿತ್ತು ಅಂದರೆ, ಮೊಬೈಲಲ್ಲಿ ತೋರಿಸ್ದಂಗೆ ಬರಲಿಲ್ಲ. ಅದು ಯಾವುದೋ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದು, ಬರಲಿಲ್ಲ. ಬಟ್ ಅದು ಹೆಂಗೆ ಬಂತು ಅಂದರೆ, ಈ ಚಾಕ್ಲೇಟ್ ಹೋಳಿಗೆ ಮಾಡಿದಾಗ ಫಿಲ್ಲಿಂಗಿಗೆ ಮಾಡ್ತೀವಲ್ಲ, ಸೇಮ್ ಟೇಸ್ಟ್ ಬಂದಿತ್ತು. ಸೊ ಚಾಕ್ಲೇಟ್ ಹೋಳಿಗೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ಕಂಪ್ಲೀಟಾಗಿ ಬಂತು. ನೋಡೋಣ, ಇದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿಬಿಟ್ಟು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಓಕೆನಾ. ಹಾಗೆಯೇ ಇದು ಬಂದುಬಿಟ್ಟು ವೈಕುಂಠ ಏಕಾದಶಿದು ನೆನ್ನೆದು. ತುಂಬ ದಿವಸ ಆಯಿತು ವಿಡಿಯೋನೇ ಮಾಡಿರಲಿಲ್ಲ. January 1 ಬಿಟ್ಟರೆ ಇವಾಗತ್ತೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು. ದೇವ್ರ ದರ್ಶನ ಮಾಡೋಣ ಅಂತ ಬಂದ್ವಿ. ಯೂಶ್ವಲಿ ನಾವು ಭದ್ರಾವತಿಗೆ ಹೋಗ್ತೀವಿ, ಅಮ್ಮನ ಮನೆ ಹತ್ರ. ತಿಮ್ಮಪ್ಪ ದೇವಸ್ಥಾನ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇಲ್ಲೇ ಶಿವಮೊಗ್ಗ ಕೋಟೆ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. 8:30 ಹಂಗೆ ಬಂದ್ವಿ. ತುಂಬ ಏನು ಕ್ರೌಡ್ ಇರಲಿಲ್ಲ, ಇದ್ದರು ಜನ, ನೋಡ್ತಾ ಇದ್ದಿರಲ್ಲ ಇದ್ದರು. ಬಟ್ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲಬೇಕು ಆ ಥರ ಏನಿರಲಿಲ್ಲ. ನಮ್ಮ ಭದ್ರಾವತಿಲಿ ಹೋದ್ರೆ ಮಾತ್ರ ಹಾಗೆ ಇರುತ್ತೆ. ಸೊ ಈ ಸರಿ ಹೋಗೋಕ್ಕೆ ಬೇರೆ ಆಗಿಲ್ಲ, ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇತ್ತು. ಹಂಗಾಗಿ ಇಲ್ಲಿಗೆ ಬಂದು ದರ್ಶನ ಮುಗಿಸ್ಕೊಂಡು, ಅಲ್ಲೇ ದೇವಸ್ಥಾನದ ಎದುರುಗಡೆ ಒಂದು ಗಣಪತಿ ಕಾಂಡಿಮೆಂಟ್ಸ್ ಅಂತ ಇದೆ. ತುಂಬ ಜನಕ್ಕೆ ಗೊತ್ತಿದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ತುಂಬ ಬರುತ್ತೆ. ಇಲ್ಲಿ ಮಸಾಲ ಮಂಡಕ್ಕಿ, ನಿಪ್ಪಟ್ಟು ಮಸಾಲ, ಆ ಥರದ್ದು ಎಲ್ಲ ಐಟಮ್ಸ್ ಸಿಗುತ್ತೆ. ಸ್ಪೆಷಲಾಗಿ ಬಂದುಬಿಟ್ಟು ಚಿರೋಟಿ ಮಸಾಲ ಅಂತ ಒಂದಿತ್ತು, ಅದನ್ನು ಕೂಡ ತೊಗೊಂಡು ಟೇಸ್ಟ್ ಮಾಡಿದ್ವಿ. ಒಂದು ಒಳ್ಳೆ ಫ್ಯಾಮಿಲಿ ಟೈಮು. ಸೊ ಎಸ್ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟು ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.